ಮಕರ ರಾಶಿ, ನಿಮಗೆ 7.5 ವರ್ಷ ಶನಿಯ ಕಾಟ ಇದ್ದದ್ದು ಮಕರ ರಾಶಿಯವರಿಗೆ. ಈಗ ಮಕರ ರಾಶಿಯವರಿಗೇನೆ 7.5 ಕಾಟ ಮುಗೀತು. ಇನ್ನು 27 ವರ್ಷ ನಿಮಗೆ ಜನ್ಮ ಶನಿ ಕಾಟ ಇರೋದಿಲ್ಲ. ಅದೇ ಒಂದು ಶುಭ ವಿಶೇಷ. ರಾಹು ದೋಷದ ವರ್ಷವೂ ಕೂಡ ಇದೇ ಆಗ್ತದೆ. ದ್ವಿತೀಯದಲ್ಲಿ ರಾಹು, ಹಲವು ಅವಕಾಶಗಳು ಬರ್ತದೆ. ವ್ಯಾವಹಾರಿಕವಾಗಿ ಒಳ್ಳೆಯದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬದಲಾವಣೆ ಆಗ್ತದೆ. ಒಂದಷ್ಟು ಲೈನನ್ನು ಕೂಡ ಚೇಂಜ್ ಮಾಡ್ತಕ್ಕಂಥದ್ದೆಲ್ಲ ಕಂಡು ಬರ್ತದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೂ ಹಾಗೆಯೇ. ಬಳಸಿಕೊಳ್ತಕ್ಕಂತಹದ್ದು ನಿಮ್ಮ ಅನುಭವ, ನಿಮ್ಮ ಸಾಮರ್ಥ್ಯ, ನೀವು ಕೊಡ್ತಕ್ಕಂಥ ಆದ್ಯತೆ ಮತ್ತು ನೀವು ತೊಗೊಂಡಿರ್ತಕ್ಕಂಥ ಪ್ರಿಪರೇಷನ್ಸ್ ಏನಿದೆ ಕಳೆದ ಕೆಲವು ವರ್ಷಗಳಲ್ಲಿ, ಅದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ನಾನು ಪದೇ ಪದೇ ಹೇಳ್ತಿದ್ದೀನಿ, ಗ್ರಹರು ಅವಕಾಶಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ನಾವು ಏನು ಮಾಡಬಲ್ಲೆವು, ಹೌ ಬೆಸ್ಟ್ ನಾವು ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥದ್ದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಮಕರ ರಾಶಿಗೆ ಜನ್ಮಶನಿ ದೋಷ ಪರಿಹಾರ, ದ್ವಿತೀಯ ರಾಹುವಿನ ದೋಷ ಇರತಕ್ಕಂಥದ್ದು, ದುರ್ಗಾ ಸೇವೆಗಳನ್ನು, ದುರ್ಗಾದೇವಿಯ ಆರಾಧನೆ, ದರ್ಶನೆ, ದೀಪ ನಮಸ್ಕಾರ ಸೇವೆಗಳು, ನಾಮಸ್ಮರಣೆ, ಇದನ್ನೆಲ್ಲ ವಿಶೇಷವಾಗಿ ಮಾಡಿಕೊಳ್ತಾ ಹೋಗಬೇಕು ಮಕರ ರಾಶಿಯವರು. ದ್ವಿತೀಯದಲ್ಲಿ ರಾಹು ಇರುವುದರಿಂದ, ತೃತೀಯದಲ್ಲಿ ಶನಿ ಇರುವುದರಿಂದ ಇನ್ನೊಂದು ಸಮಸ್ಯೆ ಬರ್ತದೆ. ರಾಜಕಾರಣಿಗಳಿಗೆ, ಅಧಿಕಾರಿ ವರ್ಗದವರಿಗೆ ತಲೆ ಪೂರ್ತಿ ಕೆಟ್ಟೋಗ್ತದೆ. ಅಷ್ಟು ಜಗಳ ಕದನಗಳಾಗ್ತದೆ ಅಂತಂತ ಅರ್ಥ ಅದಕ್ಕೆ. ಹಾಗಾಗಿ ಸಾಮಾನ್ಯ ಜನರು ಏನು ಮಾಡಬೇಕು, ಅವ್ರಿಗೆ ಹಂಗೆ ಆಗ್ತದೆ ಅಂದರೆ ನಮಗೂ ಹಾಗೆ ಆಗೋ ಸಾಧ್ಯತೆ ಇದೆ ಅಂತಂತ. ಅವರು ಆಲ್ರೆಡಿ ತಲೆ ಕೆಟ್ಟಿರೋರು, ಅವರು ಬೀದಿಲಿ ಜಗಳ ಆಡೋದು ಏನೂ ಆಶ್ಚರ್ಯ ಅಲ್ಲ ಅಲ್ವಾ. ಆದರೆ ಸಾಮಾನ್ಯ ಜನರು, ನಮಗೂ ಮಕರ ರಾಶಿಯವರಿಗೆ ಈ ರೀತಿ ಆಗಲಿಕ್ಕೆ ಸಾಧ್ಯತೆ ಇದೆ. ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಶನಿ ಇದ್ದಾಗ ವಿನಾಕಾರಣ ಜಗಳ ಕದನಗಳಾಗ್ತಕ್ಕಂಥದ್ದು, ಎಲ್ಲೋ ಸುತ್ತಾಟ, ಏನೋ ಸಂಚಾರ, ಯಾರ್ದೋ ಜೊತೆ ಹೋಗು, ಅರ್ಥವಿಲ್ಲ ಸಂಬಂಧವಿಲ್ಲದ ಮಾತು, ಇದರಿಂದ ಮಾನಸಿಕ ಕ್ಲೇಶ, ಇದೆಲ್ಲ ಆಗ್ತಕ್ಕಂಥ ಅನೇಕ ದೋಷಗಳು ಬರ್ತದೆ. ರಾಹುವಿನಿಂದ, ಶನಿಯ ತೃತೀಯ ಸಂಚಾರದಿಂದ ಸ್ವಲ್ಪ ಜಾಗೃತೆ ಇರಿ. ಜನ್ಮ ಶನಿ ಪರಿಹಾರ ಆಯಿತು ಅಂತನ್ನೋದು ಒಂದು ಗುಡ್ ನ್ಯೂಸ್ ಇದ್ದರೂ ಕೂಡ ಅದ್ರ ಹಿಂದೆ ಇರ್ತಕ್ಕಂಥ ಒಂದು ಅಪಾಯವೂ ಕೂಡ ತಿಳಿಸಿದ್ದೀನಿ. ಜಾಗೃತೆ ಇರಲಿ. ದುರ್ಗಾದೇವಿಯ ವಿಶೇಷ ಆರಾಧನೆ ಸೇವೆಗಳು ನಡೀತಾ ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.